ಸಂತೋಷ ಆಗ್ತಾ ಇದೆ ಗೊತ್ತಾ? ನಿಮ್ಮನ್ನೆಲ್ಲ ಈ ಡ್ರೆಸ್ಸಲ್ಲಿ ನೋಡ್ತಿದ್ರೆ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳೇ, ಪೋಷಕರೇ, ಮಾಧ್ಯಮ ಮಿತ್ರರೇ, ಎಲ್ರಿಗೂ ನಮಸ್ಕರಿಸುತ್ತಾ ಈ ಒಂದು ವಿಶೇಷ ಕಾರ್ಯಕ್ರಮ ಇದು. ಬಹುಶಃ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಅಮರಜ್ಯೋತಿ ಶಾಲೆಯಲ್ಲಿ, ಅಮರಜ್ಯೋತಿ ಡಿಗ್ರಿ ಕಾಲೇಜಲ್ಲಿ ಪ್ರಪ್ರಥಮವಾಗಿ ನಡೆಸ್ತಾ ಇದ್ದೀವಿ. ಅದಕ್ಕೆ ಏಕೆಂದ್ರೆ ಪದವಿಯನ್ನ ಪಡೆದ ನಂತರ ಒಂದು ಘಟಿಕೋತ್ಸವ ಮಾಡತಕ್ಕಂಥದ್ದು ಸಂಪ್ರದಾಯ. ಇಂಥ ಸಂದರ್ಭದಲ್ಲಿ ಈ ಒಂದು ಅವಕಾಶ ನಮ್ಮ ಡಿಗ್ರಿ ಕಾಲೇಜಿಗೆ ಲಭಿಸಿದೆ. ಅಂದ್ರೆ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿಗಳನ್ನು ಕೇಳಿಕೊಂಡಾಗ ಅವರು ತುಂಬಾ ಸಂತೋಷದಿಂದ ನಾವು ಬರ್ತೀವಿ ಅಂತ ಒಪ್ಪಿಕೊಂಡ್ರು. ತುಂಬಾ ಸಂತೋಷ ಆಯಿತು ನಮಗೆ. ಆದ್ದರಿಂದ ಅಮರಜ್ಯೋತಿ ಡಿಗ್ರಿ ಕಾಲೇಜ್ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ನಾನು ವೈಯಕ್ತಿಕವಾಗಿ ವಿದ್ಯಾರ್ಥಿಗಳ ಪರವಾಗಿ ಅಮರಜ್ಯೋತಿ ಡಿಗ್ರಿ ಕಾಲೇಜಿನಿಂದ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೊಬ್ಬ ಮುಖ್ಯ ಅತಿಥಿಗಳು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಬೆಂಗಳೂರು ಅಲ್ಲಿ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು SP ನಿಖಿಲ್ ಸರ್ ಅವರು ನಮಗೆ ಮೆಸೇಜ್ ಹಾಕಿದ್ರು. ಅವರಿಗೆ ನಾವು ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಕೋಮಲ್, ಹಾಲಿ ನಿರ್ದೇಶಕರು, ಮಾಜಿ ಅಧ್ಯಕ್ಷರು ನಾಗರಾಜ್ ಸರ್ ಅವರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆಯೇ ಅಮರಜ್ಯೋತಿ ಫಸ್ಟ್ ಬೇಜ್ ಕಾಲೇಜಿನ ಪ್ರಿನ್ಸಿಪಲ್ ಆದಂತಹ ಸತ್ಯನಾರಾಯಣವರೆಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅಂದ್ರೆ ಅವ್ರಿಗೆ ಸ್ವಾಗತ ಕೋರ್ತಾರೆ, ನಿಮ್ಗೆ ಇಷ್ಟ ಆಗ ಅನ್ಸುತ್ತೆ, ಅದಕ್ಕೆ ನೀವು ಈ ತರ ಕಿರಿಸ್ತಾ ಇರೋದು. ಈ ಕಾರ್ಯಕ್ರಮವನ್ನು ಮಾಡ್ಬೇಕಾದ್ರೆ ಅವ್ರು ತುಂಬಾ ಪ್ರೆಜರ್ ಆಗಿದ್ರು ನಮಗೆ. ಪಾಪ ನನಗೂ ನಾಗರಾಜ್ ಸರ್ಗೆ, ಸಾರ್ ನಮ್ಮ ಮಕ್ಕಳು ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಆದ್ರಿಂದ ನಾವು ಕೂಡ ತೀರ್ಮಾನ ತಗೊಂಡು ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆದಂತಹ ಚಂಗಾರೆಡ್ಡಿ ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮತ್ತೊಬ್ಬ ಹೆಡ್ ಮಾಸ್ಟರ್ ಆದಂತಹ ಮುನಿನಾರಾಯಣಪ್ಪನವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಕೇಂದ್ರ ಬಿಂದುಗಳು ಯಾರು? ಗ್ರಾಜುಯೇಟ್ಸ್ ಏನು ಪದವಿ ತಗೊಳ್ತಾ ಇದ್ದೀರಲ್ಲ, ನೀವು ಮುಖ್ಯ ಕೇಂದ್ರ ಬಿಂದುಗಳು. ನಿಮಗೂ ಕೂಡ ಹೃದಯ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಈಗ ಡಿಗ್ರಿ ಓದ್ತಾ ಇರ್ತಕ್ಕಂತಹ ಮಕ್ಕಳಿಗೂ ಕೂಡ ಸ್ವಾಗತ, PUC ಮಕ್ಕಳಿಗೂ ಸ್ವಾಗತ. ತಮ್ಮ ಮಕ್ಕಳು ಪದವಿಯನ್ನು ಪಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪೋಷಕರು ಬಂದಿದ್ದೀರಿ, ನಿಮಗೂ ಕೂಡ ಹೃದಯ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ದೃಶ್ಯ ಮಾಧ್ಯಮ ಮಿತ್ರರು ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ, ಹೈಸ್ಕೂಲ್ ಟೀಚರ್ಸ್ಗೂ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಎರಡು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.